ಜನವರಿ 22, 2012. ಒಂದು ಜೀವ ಚಿಗುರಿ ಕಣ್ಣು ಬಿಡೋದಕ್ಕೆ 9 ತಿಂಗಳು ಬೇಕು. ಆ ನಂತರ ಎಷ್ಟೋ ವರ್ಷಗಳ ಪರಿಶ್ರಮದಿಂದ ಒಬ್ಬ ವ್ಯಕ್ತಿ ರೂಪುಗೊಳ್ತಾನೆ. ಆದರೆ ಅದೇ ಮನುಷ್ಯನನ್ನ ಕೊಲೆ ಮಾಡೋದಕ್ಕೆ ಕೆಲವೇ ನಿಮಿಷಗಳು ಸಾಕು. ಮನುಷ್ಯನನ್ನೇ ಕೊಲ್ಲೋ ಅಮಾನವೀಯ ಜಗತ್ತಿನಲ್ಲಿ ನಾವು ನೀವು ಇದ್ದೀವಿ. ಅಂಥ ಕರಾಳ ಜಗತ್ತಿನ ಒಂದು ವಿಶೇಷವಾದ ಕಥೆನ ಇವತ್ತು ನಿಮ್ಮ ಮುಂದೆ ತಂದಿದ್ದೀವಿ. ಅಂದಹಾಗೆ ಈ ಘಟನೆ ನಡೆದಿದ್ದು ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ. ಇಲ್ಲಿ ಆಂಧ್ರ ಪ್ರದೇಶದಿಂದ ರಾಮರೆಡ್ಡಿ ಹಾಗೂ ಸುಲೋಚನಾ ದಂಪತಿಗಳು ಒಂದು ಬಾಡಿಗೆ ಮನೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ. ಗಂಡ ಹೆಂಡತಿ ಇಬ್ಬರೇ ಇದ್ದ ಮನೆಗೆ ಆಗಾಗ ಸುಲೋಚನಾಳ ತಂದೆ ತಾಯಿ ಊರಿಂದ ಬಂದು ಹೋಗ್ತಾ ಇದ್ರು. ಹೀಗೆ ಚೆನ್ನಾಗೇ ನಡೀತಾ ಇದೆ ಅನ್ನೋ ಸಂಸಾರದಲ್ಲಿ ಬೀಸೋದಕ್ಕೆ ಅಂತಾನೆ ಅದೆಲ್ಲೋ ಒಂದು ಚಂಡಮಾರುತ ತಯಾರಾಗ್ತಾ ಇತ್ತು. ಸಾಕು ಎಲ್ಲ ನಮ್ಗೆ ಹಾಕ್ಬಿಟ್ರೆ ನೀನ್ ಗಂಡಂಗೆ ಏನಾದ್ರೂ ಉಳಿಸಿದ್ಯಾ ಇಲ್ವೋ? ಇರ್ಲಿ ಹಾಕೊಳ್ಳಮ್ಮ, ನಾನು ಅವ್ರಿಗೆ ಅಡಿಗೆ ಮಾಡಿದೀನಿ. ಎಲ್ಲಮ್ಮ ನಿನ್ ಗಂಡ ಇಷ್ಟೊತ್ತಾದ್ರೂ ಬಂದೇ ಇಲ್ಲ? ಅದು ಸೆಕೆಂಡ್ ಶಿಫ್ಟ್ ಅಲ್ವೇನಪ್ಪ, ಮಾಮೂಲಿಯಾಗಿ ಬರೋದು ಇಷ್ಟೊತ್ತಾಗತ್ತೆ. ಅದ್ರಲ್ಲೂ ಕೆಲಸ ಮುಗಿದ್ಮೇಲೆ ಗಂಡಸರು ಕರೆಕ್ಟಾಗಿ ಮನೆಗೆ ಬರ್ಬೇಕಲ್ಲ. ಅಲ್ಲ, ಇವತ್ ನಾವ್ ಬರ್ತೀವಿ ಅಂತ ಅವನು ಗೊತ್ತು ತಾನೆ? ಗೊತ್ತು ಅತ್ತೆ, ಅದಕ್ಕೆ ಬೇಗನೆ ಬಂದೆ. ಓ ಬಾರಪ್ಪ ಬಾ. ನಿನ್ ಸಲುವಾಗಿ ಕಾದು ಕಾದು ನಾವು ಊಟ ಕೂತ್ವಿ. ನೀನು ಊಟ ಮಾಡ್ರಿ ಅಂತ. ನಿನ್ ಗಂಡ ಬಂದಿದ್ದಾನೆ, ಬಡ್ಸಮ್ಮ. ಇಲ್ಲ ಮಾವ, ನಾನು ಆಮೇಲೆ ಮಾಡ್ತೀನಿ. ಊರಲ್ಲೆಲ್ಲ ಹೇಗಿದ್ದಾರೆ? ನಮ್ಮ ಅಣ್ಣ ಏನಾರ ಸಿಕ್ಕಿದ್ನಾ? ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಕೆಲಸ ಏನ್ ಮಾವ, ಹೊಟ್ಟೆ ಪಾಡಿಗೆ ಮಾಡೋದು. ಊರೇ ಚೆನ್ನಾಗಿತ್ತು ಅನ್ನಿಸ್ಬಿಡುತ್ತೆ. ಏನ್ ಊರು, ಮಳೆ ಇಲ್ಲ, ಬೆಳೆ ಇಲ್ಲ, ಇಲ್ಲೇ ವಾಸಿ. ಏನು ನೀವಿಬ್ರು ಗಂಡ ಹೆಂಡತಿ ನಗ್ನಗ್ತಾ ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕಪ್ಪ. ಸರಿ, ನೀವು ಊಟ ಮಾಡ್ತಾ ಇರಿ, ನಾನು ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಜನವರಿ 22, 2012. ರಾಮಿರೆಡ್ಡಿ ಸರ್, ತಗೋ, ಇದ್ರಲ್ಲಿ 12,000 ಇದೆ. ಹಾ ಸರ್. ಕರೆಂಟ್ ಬಿಲ್ ಕಟ್ಬಿಟ್ ಬಾ. ಸರಿ ಲೇಟ್ ಆಗಿದೆ, ಬೇಗನೆ ಹೋಗೋ. ಸರಿ ಸರ್. ದುಡ್ಡು ಹುಷಾರು. ಸರಿ ಸರ್, ಬರ್ತೀನಿ. ಈಗಲೇ ಹೊರಟೆ ನಾನು. ಓಕೆ. ಸರಿ, ಈಗಲೇ ಬರ್ತಾ ಇದ್ದೀನಿ ನಾನು. ಸುಲೋಚನಾ, ನಾನು ಹೊರಗಡೆ ಯಾರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ತಡ ಆಯ್ತು ಅಂದ್ರೆ ನಾನು ಇಲ್ಲಿಗೆ ಬರಲ್ಲ, ನೇರವಾಗಿ ಮನೆಗೆ ಬರ್ತಾ ಇದ್ದೀನಿ. ಯಜಮಾನ್ರು ಕೇಳಿದ್ರೆ ಹೇಳ್ಬಿಡು. ಎಲ್ಲಿ ಹೋಗ್ತಾ ಇದ್ದೀರಾ? ಯಾರು ಬರ್ತಿದ್ದಾರೆ? ನಿನಗೆ ಆಮೇಲೆ ಹೇಳ್ತೀನಿ, ಮನೆಗೆ ಬಂದ್ಮೇಲೆ. ಸರಿ. ಏನಿದು, ನನಗಿಂತ ಮುಂಚೆನೆ ಬರ್ತೀನಿ ಅಂದಿದ್ರಲ್ಲ? ಎಲ್ಲಿ ಹೋದ್ರಿ ಇವರು? ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ? ಏನಿದು, ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ?
ಫೋನು ಸ್ವಿಚ್ ಆಫ್ ಅಂತಾನೆ ಬರ್ತಿದೆಯಲ್ಲ. ಏನಮ್ಮ ಸುಲೋಚನಾ? ಭಾವ, ಅವ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಅವ್ರು ಯಾವತ್ತೂ ಇಷ್ಟು ತಡ ಮಾಡೇ ಇಲ್ಲ. ಯಾಕೋ ನಂಗೆ ತುಂಬಾ ಗಾಬರಿ ಆಗ್ತಿದೆ ಭಾವ. ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ವಾ? ಫ್ಯಾಕ್ಟ್ರಿಗೆ ಫೋನ್ ಮಾಡಿ ವಿಚಾರಿಸು, ಅಲ್ಲೇನಾದ್ರೂ ಓಟಿ ಮಾಡ್ತಾ ಇರ್ಬೋದು. ಇಲ್ಲ ಭಾವ, ಅವ್ರು ಇವತ್ತು ಮಧ್ಯಾಹ್ನನೇ ಅಲ್ಲಿಂದ ಹೊರಟ್ರು. ಅವ್ರಿಗೆ ಇವತ್ತು ಜನರಲ್ ಶಿಫ್ಟ್ ಬೇರೆ. ಯಾಕೋ ಇಷ್ಟೊತ್ತಾದ್ರೂ ಬರ್ದೇ ಇರೋದು ನೋಡಿದ್ರೆ ತುಂಬಾ ಭಯ ಆಗ್ತಿದೆ ನನಗೆ. ಭಯ ಯಾಕಮ್ಮ? ಎಲ್ಲೋ ಹೋಗಿರ್ಬೋದು, ಬರ್ತಾನೆ ಬಿಡು. ಬೆಳಗಾದ್ರೂ ಮನೆಗೆ ಬರಲಿಲ್ಲ ಅಂತಂದ್ರೆ ಫ್ಯಾಕ್ಟ್ರಿ ಹತ್ರ ಹೋಗಿ ವಿಚಾರಿಸು. ಅವ್ರಿಗೂ ಗೊತ್ತಾಗಿಲ್ಲ ಅಂತಂದ್ರೆ ಬೆಳಗ್ಗೆ ನನಗೆ ಫೋನ್ ಮಾಡು, ನಾ ಕೂಡಲೇ ಹೊರಟು ಬರ್ತೀನಿ. ನೀನೇನು ಭಯ ಪಡಬೇಡ, ಏನು ತೊಂದರೆ ಆಗಿರಲ್ಲ. ಸರಿ ಭಾವ. ಸರಿಮಾ. ಏನು ನಿನ್ನೆ ಮನೆಗೂ ಬಂದಿಲ್ಲ, ಆಮೇಲೆ ಫೋನು ಮಾಡಿಲ್ವಾ? ನಿನ್ನೆಯಿಂದ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಹೌದಾ? ನನ್ನ ಕೈಲಿ ದುಡ್ಡು ಬೇರೆ ಇತ್ತಲ್ಲ, ಬೇರೆ ಎಲ್ಲಾದ್ರೂ ಹೋಗ್ತೀನಿ ಅಂತ ಹೇಳಿದ್ನಾ? ಯಾರನ್ನೋ ನೋಡ್ಬೇಕು, ತಡ ಆದ್ರೆ ಸೀದಾ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಸರ್. ಯಾರು ಅಂತ ಹೇಳಿದ್ನಾ? ಇಲ್ಲ ಸರ್. ಹಾಗೆಲ್ಲ ಹೇಳಿದ್ರೆ ಎಲ್ಲೂ ಹೋಗೋನಲ್ವಲ್ಲ, ಏನಾಗಿರ್ಬೋದು? ಆಯ್ತು, ಇವತ್ತೊಂದು ದಿವಸ ನೋಡೋಣ. ಬರ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸರ್, ಏನಾದ್ರೂ ತೊಂದರೆ ಆಗಿರತ್ತೆ ಅಂತೀರಾ ಸರ್? ಹಾಗೆಲ್ಲ ಏನೂ ಆಗಿರಲ್ಲ, ನಾನು ವಿಚಾರಿಸ್ತೀನಿ. ನಿನ್ನ ಕೆಲಸ ನೋಡೋದು. ಸರಿ ಸರ್. ರಾಮರೆಡ್ಡಿ ಹೀಗೆ ದಿಢೀರಂತ ನಾಪತ್ತೆ ಆಗ್ತಾನೆ. ಅವನ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಅವನು ಯಾರನ್ನ ಭೇಟಿ ಆಗೋದಕ್ಕೆ ಹೋದ? ಅವರನ್ನ ಭೇಟಿ ಆಗಿದ್ನ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ತೊಂದರೆ ಆಯ್ತಾ? ಅವನ ಕೈಲಿದ್ದ ಹಣನೇ ಅವನಿಗೆ ಮುಳುವಾಯ್ತಾ? ಏನೂ ಗೊತ್ತಾಗೋದಿಲ್ಲ. ಮತ್ತೆರಡು ದಿನ ಕಳೆದ್ರೂ ರಾಮರೆಡ್ಡಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹೆಂಡತಿ ಸುಲೋಚನಾ ಚಿಂತೆಗೀಡಾಗ್ತಾಳೆ. ಒಂಟಿ ಹೆಂಗಸು, ಗೊತ್ತಿಲ್ಲದೆ ಇರೋ ಊರು, ಅಪರಿಚಿತ ಜನ. ಆಕೆಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಕೊನೆಗೆ ಗಂಡನ ಅಣ್ಣ ನಾರಾಯಣ ರೆಡ್ಡಿ ಆಂಧ್ರ ಪ್ರದೇಶದಿಂದ ಬರ್ತಾನೆ. ಇಬ್ರು ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಜನವರಿ 25, 2012, ಸೋಲದೇವನಹಳ್ಳಿ ಪೊಲೀಸ್ ಠಾಣೆ, ಬೆಂಗಳೂರು. ಮನೆಯಿಂದ ಯಾವಾಗ ಹೋಗಿತ್ತು ಅಂತಂದ್ರಿ? ಮನೆಯಿಂದ ಅಲ್ಲ ಸರ್, ಫ್ಯಾಕ್ಟ್ರಿಯಿಂದ. ಎಲ್ಲಿದೆ ಒಂದ್ ಕಡೆ? ಯಾವಾಗ ಹೋಗಿದ್ದು? 3 ದಿನ ಆಯ್ತು ಸರ್. 3 ದಿನನ? ಇಲ್ಲಿ ತನಕ ಎಂಟ್ರಿ ಮಾಡ್ತಾ ಇದ್ರಿ? ಸರ್, ಅದು ಇಲ್ಲಿರೋದು ಈಕೆ ಒಬ್ಬರೇ. ನಾನು ನಾರಾಯಣ ರೆಡ್ಡಿ ಅಂತ, ಈಕೆ ಹಸ್ಬೆಂಡ್ ಇದ್ರಲ್ಲ ಅವ್ರ ಅಣ್ಣ. ಇವತ್ತಾನೇ ಊರಿಂದ ಬಂದಿದ್ದೀನಿ. ಈಕೆಗೆ ಕೋರ್ಟು, ಕಚೇರಿ, ಸ್ಟೇಷನ್ನು ಇದ್ಯಾವುದು ಗೊತ್ತಾಗಲ್ಲ ಸರ್. ಸರಿ ಸರಿ, ಅಲ್ಲಿ ರೈಟರ್ ಇದ್ದಾರೆ, ಹೋಗಿ ಒಂದು ಕಂಪ್ಲೇಂಟ್ ಬರ್ಕೊಡಿ. ನಿಮ್ಮ ಅಡ್ರೆಸ್ಸು, ಊರ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು ಎಲ್ಲ ಕೊಟ್ಟೋಗಿ. ನೋಡಮ್ಮ, ನೀ ಹೀಗೆ ಅಳ್ತಾ ಕೂತಿದ್ರೆ ಅವ್ನು ಬಂದ್ಬಿಡ್ತಾನ? ಸಮಾಧಾನವಾಗಿರು. ಹೇಗ್ ಬಾಬಾ ಸಮಾಧಾನ ಮಾಡ್ಕೊಳ್ಳಿ? ಅವ್ರು ಬಿಟ್ರೆ ನನ್ಗೆ ಯಾರಿದ್ದಾರೆ? ಅವ್ರು ನಂಬ್ಕೊಂಡೆ ನಾನು ಅವ್ರ ಜೊತೆಗೆ ಬಂದೆ. ಈಗ ನೋಡಿದ್ರೆ ಅವರೇ ಇಲ್ಲ. ನೋಡಮ್ಮ, ಅವನಿಗೂ ನಿನಗೂ ಜಗಳ ಏನಾದರೂ ಆಗಿತ್ತಾ? ಇಲ್ಲ ಬಾಬಾ, ಜಗಳ ಅಲ್ಲ, ಒಂದ್ ಸಣ್ಣ ಮಾತು ಕೂಡ ಆಗ್ಲಿಲ್ಲ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ಸರಿಮ್ಮ, ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಬಿಡು. ನೋಡು, ನನಗೆ ಊರಲ್ಲಿ ತುಂಬಾ ಕೆಲಸ ಇದೆ. ನೀನು ಇಲ್ಲಿದ್ದು ಒಬ್ಬಳೇ ಮಾಡೋದಾದ್ರೂ ಏನಿದೆ? ಅದಕ್ಕೆ ನನ್ನ ಜೊತೆ ನೀನು ಇವತ್ತೇ ಊರಿಗೆ ಹೊರಟ್ಬಿಡು. ಇಲ್ಲ ಬಾಬಾ, ನಾನು ಎಲ್ಲೂ ಬರಲ್ಲ. ಅವ್ರು ಎಲ್ಲಿದಾರೋ ಏನೋ ಒಂದು ಗೊತ್ತಿಲ್ಲ. ಅವ್ರು ಬರೋ ತನಕ ನಾನು ಎಲ್ಲೂ ಬರಲ್ಲ. ನೋಡಮ್ಮ, ಹಾಗೆಲ್ಲ ಹೇಳಬಾರ್ದು. ನಾ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ಅವ್ರಿಗೇನಾಗಿದೆಯೋ ಏನೋ. ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನಗೆ ಗೊತ್ತಿಲ್ದಂಗೆ ಏನಾದರೂ ಆಗಿದ್ರು ಆಗಿರ್ಬೋದಲ್ವಾ? ಅವ್ನಿಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಅವ್ರಿಗೆ ನಿನ್ನ ಮೇಲೂ ಒಂದು ಕಣ್ಣಿರುತ್ತೆ ಅಂತ. ಏನ್ ಬಾಬಾ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಅವನಿಗೇನೋ ಆಗೋಗಿದೆ ಅಂತ ನಾ ಹೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀನು ಇಲ್ಲಿ ಒಬ್ಬಳೇ ಇರೋದು ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನನ್ನ ಜೊತೆ ಊರಿಗೆ ಹೋಗ್ಬಿಡು.
ಅಲ್ಲ ಬಾಬಾ, ಅವ್ರು ಬಂದ್ರೆ ಫೋನ್ ಮಾಡ್ತಾನೆ. ಹೇಗಿದ್ರು ಪೊಲೀಸ್ನವ್ರ ಜೊತೆ ಮಾತಾಡಿದೀವಲ್ಲ, ಅವ್ರು ನಮ್ಗೆ ವಿಷಯ ತಿಳಿಸ್ತಾರೆ. ದಿನ ಆದ್ರೂ ಅವ್ರು ಬರ್ದೇ ಇರೋದು ನೋಡಿದ್ರೆ, ಫೋನ್ ಮಾಡದಿರೋದು ನೋಡಿದ್ರೆ ಅವ್ರಿಗೇನೋ ಆಗಿರ್ಬೋದು ಅಂತ ನನಗೂ ಅನುಮಾನ. ಏನಮ್ಮ, ಫ್ಯಾಕ್ಟ್ರಿಲಿ ಯಾರ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡಿದ್ನಾ? ಇಲ್ಲಮ್ಮ, ಹಾಗೇನಾದ್ರೂ ಇದ್ದಿದ್ರೆ ನಂಗೆ ಗೊತ್ತಿರ್ತಿತ್ತಲ್ವಾ. ನೋಡಮ್ಮ, ಅವನು ಸ್ನೇಹಿತರ ಜೊತೆ ಸೇರ್ಕೊಂಡು ಅದು ಯಾವ ಊರಿಗೆ ಹೋಗಿದಾನೋ ಏನೋ. ಫ್ಯಾಕ್ಟ್ರಿ ಓನರು ಲೈಟ್ ಬಿಲ್ ಕಟ್ಬಿಡು ಅಂತ ಅವ್ನಿಗೆ ಸ್ವಲ್ಪ ಹಣ ಕೊಟ್ಟಿದ್ರಂತೆ. ಆ ಹಣನ ಅವನು ಉಪಯೋಗಿಸ್ಕೊಂಡಿದ್ದಾನೋ ಇಲ್ಲ ದುಡ್ಡು ಕಳ್ತನ ಆಗಿದೆಯೋ, ಅದಕ್ಕೂ ಲೇಟ್ ಮಾಡ್ತಾ ಇರ್ಬೋದಲ್ವಾ. ಹಾಗೇನಾದ್ರೂ ಇದ್ದಿದ್ರೆ ನಂಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತಲ್ವಾ. ಅವನಲ್ಲಿ ಅದೇನು ಪರಿಸ್ಥಿತಿನಲ್ಲಿ ಸಿಗಾಕೊಂಡಿದ್ದಾನೋ. ಯಾವುದಕ್ಕೂ ಇಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ರೇಣುಗುಂಟ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರು ಹುಡುಕ್ತೀವಿ ಅಂತ ಹೇಳಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಸುಲೋಚನ ಅವ್ರ ಮನೆ ಇದೆನಾ? ಹೌದು ಇದೆ. ಆಕೆ ಮನೇಲಿದ್ದಾರಾ? ಇದ್ದಾರೆ. ಸ್ವಲ್ಪ ಕರಿತೀರಾ? ಸುಲೋಚನಾ, ನೋಡಿ ಅಮ್ಮ, ನಿಮ್ ಗಂಡ ಮಿಸ್ಸಿಂಗ್ ಆಗಿದ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ನೀವೇ ತಾನೆ? ಹೌದಾ ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ನೋಡಮ್ಮ, ಗಾಬರಿ ಆಗಬೇಡಿ. ನೀವು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನಮ್ಮ ಏರಿಯಾದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಡೆಡ್ ಬಾಡಿನ ಸರಿಯಾಗಿ ನೋಡಿದ್ರೆ ಇನ್ಸ್ಪೆಕ್ಟ್ರೆ? ಸತ್ತು 3-4 ದಿವಸ ಆಗಿರೋದ್ರಿಂದ ಗುರ್ತಿಡಿಯಕ್ಕಾಗ್ತಿಲ್ಲ. ನಿಮ್ಮ ಮಗಳು ಸುಲೋಚನ ಕರ್ಕೊಂಡು ಬಂದ್ರೆ ಗುರ್ತಿಡಿಬಹುದು. ಬನ್ನಿ ನಾರಾಯಣ ರೆಡ್ಡಿ, ಬನ್ನಿ. ಸುಲೋಚನಾ, ನೋಡಿ ನಾರಾಯಣ ರೆಡ್ಡಿ, ಇದು ನಿಮ್ಮ ತಮ್ಮನ ದೇಹನ. ಸರ್, ಮುಖ ಸರಿಯಾಗಿ ಗುರುತು ಸಿಗ್ತಾ ಇಲ್ವಲ್ಲ ಸರ್? ಹೌದು ಸರ್, ಹೀಗೆ ಬೆಂಗಳೂರಲ್ಲಿ ನಾಪತ್ತೆಯಾದ ರಾಮರೆಡ್ಡಿ ಶವವಾಗಿ ಸಿಕ್ಕಿದ್ದು ಆಂಧ್ರ ಪ್ರದೇಶದ ಚಿತ್ತೂರು ತಾಲೂಕಿನ ಸಾಮಲವಾರಪಲ್ಲಿಯಲ್ಲಿ. ಅದು ಸುಲೋಚನಾ ಹಾಗೂ ರಾಮರೆಡ್ಡಿಯ ಊರು ಹೌದು. ಅಲ್ಲಿನ ರೇಣುಗುಂಟ ಪೊಲೀಸರಿಗೆ ಸಿಕ್ಕಿದ ಶವವನ್ನ ಸುಲೋಚನಾ ಅದು ತನ್ನ ಗಂಡನದೇ ಅಂತ ಗುರುತು ಹಿಡಿತಾಳೆ. ಆದರೆ ರಾಮರೆಡ್ಡಿ ಸತ್ತಿದ್ದು ಹೇಗೆ? ಅವನು ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದು ಹೇಗೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಪೊಲೀಸ್ನವರು ಪ್ರಕರಣ ದಾಖಲಿಸಿಕೊಂಡು ಶವವನ್ನ ಕುಟುಂಬದವರಿಗೆ ಕೊಟ್ಟುಬಿಡ್ತಾರೆ. ರಾಮರೆಡ್ಡಿಯ ಅಣ್ಣ ನಾರಾಯಣ ರೆಡ್ಡಿ ಹಾಗೂ ಸುಲೋಚನಾ ಮನೆಯವರೆಲ್ಲ ಸೇರಿ ಅವರ ಸಂಪ್ರದಾಯದಂತೆ ಶವ ಸಂಸ್ಕಾರನೂ ಮಾಡ್ತಾರೆ. ಆದರೆ ಆಂಧ್ರ ಪ್ರದೇಶದಲ್ಲಿ ಇದೆಲ್ಲ ನಡೆಯೋ ಹೊತ್ತಿಗೆ ಬೆಂಗಳೂರಿನ ನೆಲಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೇರೆನೇ ಒಂದು ಆಶ್ಚರ್ಯಕರ ಕಥೆ ನಡೀತಾ ಇತ್ತು. ಜನವರಿ 23ನೇ ತಾರೀಕು ತಿಮ್ಮಯ್ಯ ಅನ್ನೋ ವ್ಯಕ್ತಿಯೊಬ್ಬರು ನೆಲಮಂಗಲ ಪೊಲೀಸ್ ಠಾಣೆಗೆ ಬಂದು ಒಂದು ದೂರು ಕೊಡ್ತಾರೆ. ಅದು ರಾಮರೆಡ್ಡಿ ನಾಪತ್ತೆಯಾದ ಮರುದಿನ. ಸರ್, ಎಣ್ಣೆ ಬಿದ್ದ ಕೊಟ್ಟೈತೆ ಸರ್. ಹೇಳೋಣ. ಹೌದು ಸರ್. ನಡೀರಿ ಸಾಹೇಬ್ರ, ನಡೀರಿ. ಏನಂತ್ರಿ ಅದು? ಸರ್, ಯಾರು ಎಣ್ಣೆ ಹಚ್ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್. ನಮ್ಮ ಹೊಲ್ದ ಹತ್ರ ಒಂದು ತೋಪಿದೆ ಸರ್, ಆ ತೋಪ ಹತ್ರ ಬಿಸಾಕ್ಬಿಟ್ಟೋಗ್ಬಿಟ್ಟಿದ್ದಾರೆ. ಯಾರ್ದು? ಯಾರ್ದೋ ಗೊತ್ತಿಲ್ಲ ಸರ್. ಸರಿ, ತೋರಿಸಿ, ನಡೀರಿ. ನಡಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ, ಇರೋ ವಸ್ತುಗಳನ್ನೆಲ್ಲ ಸೀಸ್ ಮಾಡಿ ಮದುವೆ ಮಾಡಿಬಿಡಿ.
ವಿಚಿತ್ರ ಅಂದ್ರೆ ಇದೆ ನೋಡಿ. ಆಂಧ್ರ ಪ್ರದೇಶದಲ್ಲಿ ಯಾವುದೋ ಶವನ ತನ್ನ ಗಂಡಂದೇ ಶವ ಅಂತ ಸುಲೋಚನಾ ಗುರ್ತು ಹಿಡಿಯೋದಕ್ಕಿಂತ ಮೊದಲೇ ನೆಲಮಂಗಲದ ಬುರ್ಗಮರದ ಪಾಳ್ಯದ ಒಂದು ತೋಪಿನಲ್ಲಿ ರಾಮರೆಡ್ಡಿಯ ಅಸಲಿ ಶವ ಸಿಗುತ್ತೆ. ಆದರೆ ಅದು ರಾಮರೆಡ್ಡಿ ಅನ್ನೋ ವ್ಯಕ್ತಿಯ ಶವ ಅಂತ ನೆಲಮಂಗಲ ಪೊಲೀಸ್ನವರಿಗೆ ಗೊತ್ತಾಗೋದಿಲ್ಲ. ಅವರ ಪಾಲಿಗೆ ಅದೊಂದು ಅಪರಿಚಿತ ಹಾಗೂ ಅನಾಥ ಶವ. ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಕಡೆಗೆ ನೋಟಿಸ್ ಕಳಿಸ್ತಾರೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರೋದ್ರಿಂದ ಅದನ್ನ ಅನಾಥ ಶವ ಅಂತ ಘೋಷಣೆ ಮಾಡಿ ಜನವರಿ 29ನೇ ತಾರೀಕು ಅನಾಥ ಶವಗಳನ್ನ ಸಂಸ್ಕಾರ ಮಾಡೋ ಮಹಾದೇವನ್ಗೆ ರಾಮರೆಡ್ಡಿಯ ಶವವನ್ನು ಒಪ್ಪಿಸ್ತಾರೆ. ಆತ ಅದನ್ನ ಹಳೆ ಗುಡ್ಡದಹಳ್ಳಿ ಸ್ಮಶಾನದಲ್ಲಿ ಮಣ್ಣು ಮಾಡ್ತಾನೆ. ಅಲ್ಲಿ ಯಾವುದೋ ಶವನ ತನ್ನ ಗಂಡಂದೇ ಶವ ಅನ್ಕೊಂಡು ಸುಲೋಚನಾ ಸಂಸ್ಕಾರ ಮಾಡಿದ್ರೆ ಇಲ್ಲಿ ನಿಜವಾದ ರಾಮರೆಡ್ಡಿಯ ಶವ ಅನಾಥವಾಗಿ ಮಣ್ಪಾಲಾಗಿ ಹೋಗುತ್ತೆ. ಆದರೆ ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ. ಸರ್, ಆ ಬುರುಮರು ಪಾಳ್ಯ ಬರೀ ಸಿಕ್ಕಿರೋ ಡೆಡ್ ಬಾಡಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್. ಏನು ಇನ್ಫಾರ್ಮೇಷನು? ಸರ್, 25ನೇ ತಾರೀಕು ಸೌದೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಸರ್. ರಾಮರೆಡ್ಡಿ ಮಿಸ್ ಆಗಿದ್ದಾನೆ ಅಂತ ಅವ್ನು ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಸರ್, ಅವನಿಗೂ ನಮ್ಗೆ ಸಿಕ್ಕಿರೋ ಬಾಡಿಗೂ ಮ್ಯಾಚ್ ಆಗ್ತಿದೆ ಸರ್. ಆ ಕಂಪ್ಲೇಂಟ್ ಎಲ್ಲಿದ್ದಾಳೆ ಅಂತ ವಿಚಾರಿಸಿ ಸ್ಟೇಷನ್ಗೆ ಕರೆಸಿ. ಓಕೆ ಸರ್. ನಿಮ್ಮ ಗಂಡನೇನ ಇದೆಲ್ಲ? ಹೌದು ಸರ್, ಹೌದು, ಇದೆಲ್ಲ ನನ್ನ ಗಂಡಂದೇನೆ. ಸರ್, ವಾಚು ಮುಂದೆ ಸರ್, ಮದುವೆಗೆ ಅಂತ ನಾನೇ ತಗೊಟ್ಟಿದ್ದೆ. ನಿಮ್ಮ ತಮ್ಮನ್ನ ಯಾರೋ ಕೊಲೆ ಮಾಡಿದ್ದಾರೆ. ಸುಮಾರು 1 ವಾರ ಕಾದ್ವಿ, ಆದರೆ ಯಾರೂ ಬರದೇ ಇರೋದ್ರಿಂದ ನಾವೇ ದಫನ್ ಮಾಡಿಸಿದ್ವಿ. ನೋಡಮ್ಮ, ಸಮಾಧಾನ ಮಾಡ್ಕೊಂಡು ಈ ಗತ್ರೆ ಅವನೇನು ಬರ್ತಾನ? ಅವ್ನು ಮೊದಲೇ ಸತ್ತೋಗಿದ್ದಾನೆ ಅಂತ ನಾವೆಲ್ಲ ಕಣ್ಣೀರು ಹಾಕಿದ್ದು ಸಾಕು. ಏನು ಮಾಡೋಕ್ಕಾಗುತ್ತೆ? ನನ್ನ ತಮ್ಮನ್ನ ಕೊಲೆ ಮಾಡಿದ್ದಾರೆ ಅಂದ್ರಲ್ಲ, ಯಾರು ಮಾಡಿದ್ದಾರೆ ಸರ್? ಯಾಕೆ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಾ? ಇನ್ನೂ ಇಲ್ಲ. ಮೊದಲು ನೀವೊಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಗೆ ಯಾರು ಶತ್ರುಗಳಿರ್ಲಿಲ್ಲ. ನಾವಿಬ್ರೇ ವಾಸವಾಗಿದ್ದು. ನಾವಾಯ್ತು, ನಮ್ ಕೆಲಸ ಆಯ್ತು ಅಷ್ಟೇ. ಸರಿ, ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ನೀವಿಬ್ರು ಇಲ್ಲೇ ಇರಬೇಕಾಗತ್ತೆ. ನಾವು ಕರೆದಾಗ ಬರಬೇಕಾಗತ್ತೆ. ಸರಿ ಸರ್, ಆದ್ರೆ ನನ್ನ ಗಂಡನ ಕೊಲೆ ಮಾಡಿದವ್ರನ್ನ ಮಾತ್ರ ಖಂಡಿತ ಬಿಡಬೇಡಿ ಸರ್. ನೋಡಮ್ಮ, ಅದವ್ರ ಕರ್ತವ್ಯ, ಅವ್ರು ಮಾಡ್ತಾರೆ. ನಾವು ಮೊದಲು ಹೋಗಿ ಒಂದು ಕಂಪ್ಲೇಂಟ್ ಬರ್ಕೊಳ್ಳೋಣ ಬಾ. ನೋಡು, ನೀನು ಇಲ್ಲೇ ಇರೋದಾದ್ರೆ ಇಲ್ಲೇ ಇದ್ಗೋ. ನಿಮ್ಮ ತಂದೆ ತಾಯಿನೂ ಕರೆಸ್ಬೇಕಾಗುತ್ತೆ. ನಾನು ಇಲ್ಲಿರೋಕ್ಕಾಗಲ್ಲ, ಊರಲ್ಲಿ ನನಗೆ ತುಂಬ ಕೆಲಸ ಇದೆ. ಬಾ, ಒಂದು ಕಂಪ್ಲೇಂಟ್ ಬರ್ಕೊಳ್ಳೋಣ. ಸರ್, ನನ್ಗೆ ಯಾಕೆ ಅವನ ಮೇಲೆ ಅನುಮಾನ. ಆಸ್ತಿ ವಿಚಾರದ ಬಗ್ಗೆ ಅಣ್ತಮ್ಮದಿರ ಮಧ್ಯೆ ಏನೋ ನಡೆದಿರ್ಬೇಕು ಸರ್. ಅಲ್ಲ, ಕೊಲೆ ಮಾಡುವಂತ ದ್ವೇಷ ಆದ್ರೂ ಏನಿತ್ತು? ಅವತ್ತು ಬೇರೆ ಅವನ ಹತ್ರ ದುಡ್ಡಿತ್ತು ಅಂತೀಯ, ಅದಕ್ಕೆ ಯಾರೋ ಕೊಲೆ ಮಾಡಿದ್ದಾರೆ. ಅಲ್ಲ, ಒಂದು 10,000 ರೂಪಾಯಿ ಜುಜ್ಬಿ ಹಣಕ್ಕೆ ಒಂದು ಜೀವ ತೆಗೆಯೋದ? ಈ ಸಿಟಿಗಳಲ್ಲಿ 10 ರೂಪಾಯಿಗೂ ಕೊಲೆ ಮಾಡ್ತಾರಪ್ಪ. ಹೀಗಾಗತ್ತೆ ಅಂತ ಯಾರೋ ಗೊತ್ತಿದ್ದು ಈ ಊರಿಗೆ ಕಳಿಸ್ಬಾರ್ದಾಗಿತ್ತು. ನಾನು ಹೇಳ್ದೆ, ನೀವು ಕೇಳಲಿಲ್ಲ. ನೀವು ಒಂದ್ ಮಾತು ಅವತ್ತು ಬೇಡ ಅಂದಿದ್ರೆ ಅವ್ರು ಈ ಊರಿಗೆ ಬರ್ತಾನೆ ಇರ್ಲಿಲ್ಲ. ಆ ಮಾತೆಲ್ಲ ಈಗ ಯಾಕೆ? ನೀನು ಇಲ್ಲಿ ಇರೋದು ಬೇಡ. ನಾನು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತೀನಿ. ನೋಡೋಣಪ್ಪ, ಭಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಎಲ್ಲ ಮುಗಿದ್ರೆ ಇವತ್ತು ಹೊರಡೋಣ. ಅಷ್ಟು ಸುಲಭವಾಗಿ ಇದೆಲ್ಲ ಮುಗಿಯೋದಿಲ್ಲ ನಾರಾಯಣ ರೆಡ್ಡಿ. ತನಿಖೆ ಮುಗಿಯೋವರೆಗೂ ನೀವು ಇಲ್ಲಿಂದ ಕದಲು ಆಗೇ ಇಲ್ಲ. ಅಂದ್ರೆ ಸರ್, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಯಾಕೆ ಪಡಬಾರ್ದು? ನೀವೇ ಹೇಳಿ. ಯಾಕೆಂದ್ರೆ ಅವ್ನು ನನ್ನ ತಮ್ಮ ಸರ್. ಜಗತ್ತಲ್ಲಿ ಅಣ್ಣನ ತಮ್ಮ, ತಮ್ಮನ್ನ ಅಣ್ಣ ಕೊಲೆ ಮಾಡ್ಸೇ ಇಲ್ವಾ? ಸರ್, ಯಾರೋ ಮಾಡಿರ್ಬೋದು, ಹಾಗಂತ ನನ್ನ ತಮ್ಮನ್ನ ನಾನೇ ಯಾಕೆ ಸರ್ ಕೊಲೆ ಮಾಡಲಿ? ಯಾಕೆ ಅಂದ್ರೆ ಆಸ್ತಿಗೋಸ್ಕರ ಮಾಡಿರ್ಬೋದು, ದುಡ್ಡುಗೋಸ್ಕರ ಮಾಡಿರ್ಬೋದು, ಅಥವಾ ಅವನ ಹೆಂಡತಿ ಮೇಲಿನ ಆಸೆಯಿಂದ ಮಾಡಿರ್ಬೋದು. ಕಾರಣಗಳಿಗೇನು 1000 ಇರ್ತವೆ. ಸರ್,
ಕಾನೂನು ನಿಮ್ ಕೈಲಿದೆ ಅಂತ ಹೇಳಿ ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ. ಕೊಲೆ ನಡೆದ ದಿವಸ ನಾನು ಊರಲ್ಲಿದ್ದೆ. ಸ್ಪಾಟಲ್ಲಿ ಇತ್ಕೊಂಡೆ ಕೊಲೆ ಮಾಡೋ ಕಾಲ ಈಗಿಲ್ಲ. ಜೈಲಲ್ಲಿ ಇತ್ಕೊಂಡು ಕೊಲೆ ಮಾಡ್ತಾರೆ, ದುಬೈಯಲ್ಲಿ ಇತ್ಕೊಂಡು ಕೊಲೆ ಮಾಡ್ತಾರೆ. ನೋಡಿ ಸರ್, ನಾವು ಊರಲ್ಲಿದ್ದು ಕೊಲೆ ಮಾಡಿಸೋದು ಆಗಿದ್ದಿದ್ರೆ ವೆಂಕಟರಮಣ ರೆಡ್ಡಿನೂ ಕೊಲೆ ಮಾಡಿಸಿರ್ಬೋದಲ್ವಾ? ಇಲ್ಲ ಆಗೋ ಮಾತಾ. ವೆಂಕಟರಮಣ ರೆಡ್ಡಿನ ಯಾರವನು? ವೆಂಕಟರಮಣ ರೆಡ್ಡಿ ಈತ ಕೂಡ ಆಂಧ್ರದ ಸಾಮಲವಾರಪಲ್ಲಿಯವನು. ಈತನಿಗೆ ಮದುವೆಯಾಗಿ ಮಕ್ಕಳು ಇದ್ರು. ವೆಂಕಟರೆಡ್ಡಿಗೂ ರಾಮರೆಡ್ಡಿಗೂ 3-4 ಸಲ ಜಗಳ ಆಗಿತ್ತು. ಆದ್ರೆ ಇಷ್ಟಕ್ಕೆ ಕೊಲೆ ಮಾಡೋದಕ್ಕೆ ಸಾಧ್ಯನಾ? ಆದ್ರೂ ಈ ಸಂದರ್ಭದಲ್ಲಿ ಆತನನ್ನ ವಿಚಾರಣೆ ಮಾಡೋದು ಅನಿವಾರ್ಯ ಆಗತ್ತೆ. ಅವನನ್ನ ಹುಡ್ಕೊಂಡು ಹೋದ್ರೆ ಅವನು ಸಿಗೋದಿಲ್ಲ. ಅವನು ತಲೆ ತಪ್ಪಿಸ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ. ಇದಕ್ಕಿಂತ ವಿಚಿತ್ರ ಅಂದ್ರೆ ವೆಂಕಟರೆಡ್ಡಿ ಅಕ್ಕನ ಮಗ ಶ್ರೀಕಾಂತ್ ರೆಡ್ಡಿನೂ ನಾಪತ್ತೆ ಆಗಿರ್ತಾನೆ. ಆಗ ಇದ್ರ ಹಿಂದೆ ಏನೋ ರಹಸ್ಯ ಇದೆ ಅನ್ನೋದು ಅರ್ಥ ಆಗುತ್ತೆ. ಇಬ್ಬರನ್ನು ಹುಡುಕಾಡೋದಕ್ಕೆ ಶುರು ಮಾಡಿದ ಪೊಲೀಸ್ನವ್ರ ಕೈಗೆ ಶ್ರೀಕಾಂತ್ ರೆಡ್ಡಿ ಸಿಗ್ತಾನೆ. ಹೊಡಿಬಿಡಿ ಸರ್, ಹೊಡಿಬೇಡಣ, ಇದೆಲ್ಲ ಸ್ಯಾಂಪಲ್ಲು. ನಿಜ ಹೇಳಿಲ್ಲ ಅಂದ್ರೆ ಇನ್ನೂ ವರ್ಕ್ ಇದೆ. ಹೇಳ್ತೀನಿ ಸರ್. ಹೇಳು, ನಿನಗೂ ವೆಂಕಟರಮಣ ರೆಡ್ಡಿಗೂ ಏನ್ ಸಂಬಂಧ? ಸರ್, ಅವರು ನಮ್ಮ ಮಾವ ಸರ್. ಎಲ್ಲ ಡೀಟೇಲ್ ಆಗಿ ಹೇಳು. ಏನೇನ್ ಮಾಡಿದ್ರಿ ಅಂತ ಸರಿಯಾಗಿ ಹೇಳು. ಹೇಳ್ತೀನಿ ಸರ್. ಅವತ್ತು ಜನವರಿ 22ನೇ ತಾರೀಕು ನಾನು ನಮ್ಮ ಇಬ್ಬರು ಫ್ರೆಂಡ್ಸು ಬೆಂಗಳೂರಿಗೆ ಬಂದಿದ್ವಿ. ಹಲೋ, ಯಾರು? ಹಲೋ, ನಾನಣ್ಣ ಶ್ರೀಕಾಂತ್ ರೆಡ್ಡಿ. ಶ್ರೀಕಾಂತ, ಏನಪ್ಪ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನಿಲ್ಲ ಅಣ್ಣ, ಬೆಂಗಳೂರಿಗೆ ಬಂದಿದ್ದೆ. ನಮ್ಮ ಹುಡುಗರು ಬಂದಿದ್ರು, ಪಾರ್ಟಿ ಮಾಡೋಣ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ಯಾರು ಪರಿಚಯ ಇಲ್ಲ ಅಣ್ಣ. ಅದಕ್ಕೆ ಪರಿಚಯ ಹಾಕೋಬೇಕು. ಬೆಂಗಳೂರಲ್ಲಿ ಬೀದಿಗೂ ಬಾರ್ಗಳಿವೆ, ಎಲ್ಲ ಹೋಗಿದ್ದೆ ಪಾರ್ಟಿ ಮಾಡ್ಕೊಳ್ಳಿ. ಆದ್ರೂ ಪರಿಚಯದವರೊಬ್ರು ಜೊತೆಗಿದ್ರೆ ಒಳ್ಳೇದಣ್ಣ. ನೀವು ಬಂದ್ರೆ ಚೆನ್ನಾಗಿರ್ತಿತ್ತು. ನಾನಾ? ಹೌದಣ್ಣ, ನೀವು ಬರ್ತೀರಾ ಅಂತ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಡ್ತೀನಿ. ಖರ್ಚೆಲ್ಲ ನಂದೇ ಕಣೋ, ದಯವಿಟ್ಟು ಬರ ಕಣೋ. ಸರಿ, ಆಯ್ತು, ಬರ್ತೀನಿ. ಏನೋ ಶ್ರೀಕಾಂತ, ಹೇಗಿದ್ಯಾ? ಚೆನ್ನಾಗಿದೆ ಅಣ್ಣ. ಅಣ್ಣ, ಇವ್ರು ನನ್ನ ಫ್ರೆಂಡ್ಸ್ ಅಣ್ಣ, ಮದನ್, ರಾಜು ಅಂತ ಅಣ್ಣ. ಬಾಣ. ಇನ್ನೇನು ಬೇಡಪ್ಪ, ಬೆಲ್ ತಂದ್ಬಿಡು. ಶ್ರೀಕಾಂತ, ಇಲ್ಲಿ ಬಂದಾಗಿಂದ ಯಾವತ್ತೂ ಇಷ್ಟು ಖುಷಿಯಾಗಿ ಕುಡ್ದಿರ್ಲಿಲ್ಲ ಕಣ. ಮಗದ್ ಬರೀ ಕೆಲ್ಸ ಕೆಲ್ಸ ಕೆಲ್ಸ. ಇವತ್ತು ಎಷ್ಟು ಖುಷಿಯಾಗಿದೆ ಅಂದ್ರೆ ಹೇಳ್ಬೇಕು ಕಣ, ಈಗ ಕೊಟ್ಬಿಡ್ತೀನಿ. ನನಗೆ ನಿನ್ ಪ್ರಾಣ ಬೇಕು. ತಮಾಷೆಗಂದೆ ಏನಣ್ಣ, ಇಷ್ಟಕ್ಕೆಲ್ಲ ಎದುರ್ಕೊಳ್ಳೋದ? ನಾನು ಹೆದರ್ಕೊಳ್ಳೋದ? ಬೇಡ ಆಗ್ತದೆ. ಸರಿ ಸರಿ, ಬೇಕು ಕೊಡಿ, ಹೋಗೋಣ. ಹೊರಡಪ್ಪ, ನನ್ನನ್ನ ನೇರವಾಗಿ ನಮ್ಮ ಮನೆಗೆ ಸೇರಿಸ್ಬಿಡಿ ಅಷ್ಟೇ. ನಡೆಯೋಣ. ನಿನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರ್ತೀನಿ. ನಾವು ಊರಿಗೆ ಹೋಗೋದು. ಸರಿಯಪ್ಪ. ಯಾಕಪ್ಪ ಶ್ರೀಕಾಂತ ನಿಲ್ಲಿಸ್ಬಿಟ್ಟೆ? ಅಣ್ಣ, ಒಂದು ಕೆಲಸ ಆಯ್ತು ಅಣ್ಣ. ಅದ ನನಗೂ ಅದೇ ಕೆಲಸಪ್ಪ.
ಏನಾಯ್ತು? ಅಣ್ಣ ಮುಗೀತು. ಇಷ್ಟೇ ಸರ್ ನಂಗೆ ಗೊತ್ತಿರೋದು. ನಮ್ಮ ಮಾವ ಹೇಳಿದ್ದಕ್ಕೆ ಕೊಲೆ ಮಾಡಿದೆ ಸರ್. ನಿನಗೂ ರಾಮ್ ರೆಡ್ಡಿಗೂ ಏನು ಉದ್ದೇಶ ಇರಲಿಲ್ವಾ? ಇಲ್ಲ ಸರ್. ನಿಮ್ಮ ಮಾವ ರಾಮ್ ರೆಡ್ಡಿ ಏನು ಕೊಲೆ ಮಾಡಿಸ್ತಾನೆ? ಗೊತ್ತಿಲ್ಲ ಸರ್. ದುಡ್ಡು ಕೊಟ್ಟ ಕೊಲೆ ಮಾಡಿದೆ ಸರ್. ನೀನು ಹೇಳೋದ್ರಲ್ಲಿ ಏನು ಸುಳ್ಳಿಲ್ಲ ತಾನೆ? ಇಲ್ಲ ಸರ್, ನಿಜಾನೇ ಹೇಳಿದ್ದೀನಿ ಸರ್. ವೆಂಕಟರಮಣ ರೆಡ್ಡಿ ಎಲ್ಲಿದ್ದಾನೀಗ? ನನಗೆ ಗೊತ್ತಿಲ್ಲ ಸರ್. ಕೊನೆಗೂ ಕೊಲೆ ಮಾಡಿಸಿದ್ದು ವೆಂಕಟರಮಣ ರೆಡ್ಡಿ ಅನ್ನೋ ಸತ್ಯ ಬಯಲಾಗುತ್ತೆ. ಅದನ್ನ ಸುಪಾರಿ ಪಡೆದು ಕೊಲೆ ಮಾಡಿದ ಶ್ರೀಕಾಂತ್ ರೆಡ್ಡಿನೇ ಒಪ್ಕೋತಾನೆ. ಆದ್ರೆ ವೆಂಕಟರಮಣ ರೆಡ್ಡಿ ಬೆಂಗಳೂರಲ್ಲಿ ತನ್ನ ಪಾಡಿಗೆ ತಾನಿದ್ದ ರಾಮರೆಡ್ಡಿಯನ್ನ ಯಾಕೆ ಕೊಲೆ ಮಾಡಿಸ್ತಾನೆ? ಅದೇನು ತಲೆಮಾರಿ ದ್ವೇಷನ, ಆಸ್ತಿ ವಿವಾದನ, ಅಥವಾ ಹಣದ ತಕರಾರ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದವನು ಸ್ವತಃ ವೆಂಕಟರಮಣ ರೆಡ್ಡಿ. ಅಲ್ಲಿಂದ ಅವನಿಗಾಗಿ ಪೊಲೀಸರ ಬೇಟೆ ಪ್ರಾರಂಭ ಆಗುತ್ತೆ. ಸರ್, ಏನಂತೆ ಮೋಹನ್, ಏನಾದ್ರು ಬಾಯ್ ಬಿಟ್ನಾ? ಸರ್, ವರ್ಕ್ ಮಾಡಿದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನ ಸರ್, ಅದಕ್ಕೆ ನಿಮ್ಮ ಮುಂದೆ ಕರ್ಕೊಂಡ್ಬಂದೆ. ಹೇಳೋ, ಏನಾಯ್ತು ನಿಜ ಹೇಳು, ಇಲ್ಲ ಅಂದ್ರೆ ಎನ್ಕೊಂಡ್ರಲ್ಲ ಹೋಗ್ಬಿಡ್ತೀಯಾ? ಹೇಳು. ಇಲ್ಲ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್. ನನಗೂ ಅವಳಿಗೂ ಆಂಧ್ರದಲ್ಲಿ ಪರಿಚಯ ಆಯಿತು. ಅವಳಿಗೂ ಮದುವೆ ಆಗಿತ್ತು, ನನಗೂ ಮದುವೆ ಆಗಿತ್ತು. ಆದರೆ ನನಗೂ ಅವಳ ಕಂಡ್ರೆ ತುಂಬ ಇಷ್ಟ, ಅವಳಿಗೂ ನನ್ನ ಕಂಡ್ರೆ ತುಂಬ ಇಷ್ಟ ಸರ್. ಅದಕ್ಕೆ ಸುಲೋಚನ ಇದ್ದಾರಾ? ಇದ್ದಾರೆ. ಏನ್ ವಿಷಯ? ನೀವ್ಯಾಕೆ ಬಂದಿದ್ದೀರಾ? ಕಳ್ಳರು ಕೊಲೆಗಾರ ಇರೋ ಜಾಗಕ್ಕೆ ಪೊಲೀಸರು ಬರಲೇಬೇಕಲ್ಲ? ಏನ್ ಹೇಳ್ತಿದ್ದೀರಾ ಸರ್? ಯಾರು ಕಳ್ಳರು, ಯಾರು ಕೊಲೆಗಾರರು? ಬಂದ್ರಲ್ಲ, ನಿಮ್ಮ ಮಗಳನ್ನೇ ಕೇಳಿ ಗೊತ್ತಾಗುತ್ತೆ. ನಮ್ಗೇನು ಗೊತ್ತಿಲ್ಲ ಸರ್. ಎಲ್ಲ ಗೊತ್ತಾಗುತ್ತೆ. ನಮ್ ಜೊತೆ ನಡೀರಿ. ಶಾಂತಮ್ಮ, ಕರ್ಕೊಳ್ಳಿ. ಸರ್, ನನ್ಗೆ ಕರ್ಕೊಂಡು ಹೋಗ್ತಾ ನಾನು ಏನು ಮಾಡಿಲ್ಲ ಸರ್. ಮಾಡ್ರೆ ಏನು ಮಾತಾಡಬೇಡಿ. ನೀವು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಲಾಯರ್ನ ಕರ್ಕೊಂಡ್ ಬನ್ನಿ. ಶಾಂತಮ್ಮ, ನಡೀರಿ. ನೋಡಮ್ಮ, ನೀನ್ ನಾಟಕ ನಡೆಯೋದಿಲ್ಲ. ಎಲ್ಲ ವಿಷಯ ಗೊತ್ತಾಗಿದೆ. ಸತ್ಯ ಹೇಳಿದೆ, ನಿಂಗೆ ಬೇರೆ ದಾರಿ ಇಲ್ಲ. ಹೇಳು, ಏನೇನು ನಡೀತು? ಸ್ಟೇಟ್ಮೆಂಟ್ ತಗೊಳ್ರಿ, ಹೇಳು. ಸರ್, ಎಲ್ಲ ಹೇಳ್ತೀನಿ ಸರ್. ಆಗ ನಾನು ಊರಲ್ಲಿ ಇನ್ನು ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಭೇಟಿಯಾಗೋದು ತುಂಬಾ ಕಷ್ಟ ಆಗ್ತಿದೆ. ಏನು ಮಾಡೋದು? ನಿನಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ಇಲ್ದಿದ್ರೆ ಎಲ್ಲಾದರೂ ದೂರ ಹೋಗಿ ಮದುವೆ ಆಗ್ಬೋದಾಗಿತ್ತು. ಈಗಲೂ ಯಾಕಾಗಬಾರ್ದು? ನನಗಂತೂ ಆ ರಾಮ್ ರೆಡ್ಡಿ ಜೊತೆ ಸಂಸಾರ ಮಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡೋಣ, ಎಲ್ಲದಕ್ಕೂ ಟೈಮ್ ಬರಬೇಕು. ಈಗಾಗಲೇ ಅವನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಸುಮ್ಮನೆ ಜಗಳಕ್ಕೆ ಬರ್ತಾನೆ. ಕೋಪ ಬಂದರೆ ಸುಮ್ಮನೆ ಇರಲ್ಲ ನಾನು. ಏನಾದರೂ ಮಾಡು, ಆದರೆ ನಾನು ಮಾತ್ರ ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಅದೇನೇ ಆಗಲಿ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಬೇಡ ಮಾವ, ಇಂಥ ಹೆಂಡತಿ ಬೇಡ ನನಗೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ.
ಇವಳು ಯಾವತ್ತಿಗೂ ಸರಿ ಹೋಗಲ್ಲ ನನಗೆ. ಸರಿ ಹೋಗ್ಲಿಲ್ಲ ಅಂದ್ರೆ ಕತ್ತರಿಸಿ ಬಿಸಾಕಿ ಬಿಡ್ತೀನಿ. ಇನ್ನೊಂದು ಸಲ ಅವ್ನ ಜೊತೆ ನೋಡಿದ್ದೆ ಆದ್ರೆ ಇಬ್ರು ಹೆಣನು ಅಲ್ಲೇ ಬೀಳುತ್ತೆ. ಏನು ಬದುಕಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ತಪ್ಪಾಯ್ತಪ್ಪ, ಇನ್ಮೇಲೆ ಅವ್ನು ಸವಾಸ ಮಾಡಲ್ಲ. ನಾನು ಇವಳು ನಂಬೋದಿಲ್ಲ. ಇವಳಿಗೆ ನನಗಿಂತ ಅವನೇ ಹೆಚ್ಚು. ನನಗೆ ಇವಳು ಬೇಡ, ಈ ಊರು ಬೇಡ, ಎಲ್ಲ ಬಿಟ್ಟು ಹೋಗ್ತೀನಿ ನಾನು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಪ್ಪ, ನಿನ್ ಜೊತೆ ಇವಳನ್ನು ಕರ್ಕೊಂಡು ಹೋಗು. ಆಗ ಆ ವೆಂಕಟರಾಮನ್ ರೆಡ್ಡಿ ಕಾಟನೇ ಇರೋದಿಲ್ಲ. ನೀವಿಬ್ರು ಎಲ್ಲೋ ನೆಮ್ಮದಿಯಾಗಿ ಬದುಕೊಳ್ಳಿ. ಸರಿ, ಅದೇ ಒಳ್ಳೇದು. ನೀವಿರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಮಾವ, ನನಗೆ ಬೆಂಗಳೂರಲ್ಲಿ ಒಬ್ರು ಗೊತ್ತು, ನನಗೆ ಕೆಲಸನೂ ಕೊಡಿಸ್ತೀನಿ ಅಂತಂದಿದ್ದಾರೆ. ಸರಿ, ಕೂತ್ಕೊಳ್ಳಿ. ಸರಿ, ಹಾಗಾದ್ರೆ ನೀವು ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ಅದು ಎಲ್ಲರಿಗೂ ಒಳ್ಳೇದು. ನೋಡು, ಅಲ್ಲಾದ್ರೂ ಸರಿಯಾಗಿರು. ಇದು ನಿನಗೆ ಕೊನೆ ಅವಕಾಶ. ಆಗಿರೋ ತಪ್ಪನ್ನ ಸರಿಯಾಗಿ ತಿದ್ಕೊಂಡು ಬದುಕು. ಇದ್ರೆ ಮೊದಲು ಆ ವೆಂಕಟರಮಣ ರೆಡ್ಡಿನ ಕೊಂದು ಆಮೇಲೆ ನಿನ್ನನ್ನು ಕೊಂದು ಹಾಕ್ತೀನಿ. ಮಗಳು ಅಂತ ಕೂಡ ನೋಡೋದಿಲ್ಲ. ಏನು ನೋಡಿ, ನಿನ್ ಗಂಡ ದೇವ್ರಂತವನು. ನೀನ್ ಮಾಡಿ ತಪ್ಪನ್ನ ಕ್ಷಮಿಸಿ ನಿನ್ ಜೊತೆ ಬದುಕೋದಿಕ್ ಒಪ್ಕೊಂಡಿದ್ದಾನೆ. ನೋಡು, ನೀನೇ ನಿನ್ ಕೈಯಾರೆ ನಿನ್ ಜೀವನನ ಹಾಳು ಮಾಡ್ಕೋಬೇಡ, ಗೊತ್ತೈತೇನೆ? ತಪ್ಪಾಯ್ತಮ್ಮ, ಇನ್ಮೇಲೆ ಸರಿಯಾಗಿ ಇದ್ದೀನಿ. ಇದೇ ಕಾರಣಕ್ಕೆ ಸುಲೋಚನಾ ಹಾಗೂ ರಾಮರೆಡ್ಡಿ ಬೆಂಗಳೂರಿಗೆ ಬರ್ತಾರೆ. ಸುಲೋಚನಾಗೆ ವೆಂಕಟರಮಣ ರೆಡ್ಡಿ ಮೇಲೆ ಒಲವಿದ್ರು ತಾನು ಹಠ ಮಾಡಿದ್ರೆ ವೆಂಕಟರಮಣ ರೆಡ್ಡಿ ಅಥವಾ ತನ್ನ ಜೀವಕ್ಕೆ ಅಪಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಹೋಗ್ತಾಳೆ. ಒಪ್ಕೊಂಡು ಬೆಂಗಳೂರಿಗೂ ಬರ್ತಾಳೆ. ಬೆಂಗಳೂರಿನ ಚಿಕ್ಕಬಾಣವರ ಅನ್ನೋ ಪ್ರದೇಶದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ. ಅಲ್ಲೇ ಮನೆ ಹತ್ರದಲ್ಲೇ ಇದ್ದ ಫ್ಯಾಕ್ಟರಿನಲ್ಲಿ ಇಬ್ರು ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ ಎಲ್ಲ ಸರಿ ಹೋಯ್ತು ಅನ್ಕೊಂಡಿದ್ದ ರಾಮರೆಡ್ಡಿ ಅದೊಂದಿನ ಓವರ್ ಟೈಮ್ ಕೆಲಸ ಕ್ಯಾನ್ಸಲ್ ಆಗಿ ಬೇಗ ಮನೆಗೆ ಬರ್ತಾನೆ. ಆಗ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ನೀನ್ ಬೇಗ ಹೊರಡ್ಬಿಡು, ಇಲ್ಲ ಅಂದ್ರೆ ತೊಂದರೆ ಆಗತ್ತೆ. ಅವನು ಇಷ್ಟು ಬೇಗ ಎಲ್ಲಿ ಬರ್ತಾನೆ ಬಿಡೆ? ಗ್ರಾಚಾರ ಕೆಟ್ರೆ ಬಂದ್ರು ಬರ್ತಾನೆ. ನೀನು ಗ್ರಹಚಾರ ಕೆಟ್ಟಾಯ್ತಾಗ್ಲಿ. ನನಗೆ ಗೊತ್ತಿತ್ತು ಕಣೆ ನೀನು ಬದಲಾಗಲ್ಲ ಅಂತ. ಏನೋ ನನ್ನ ಹೆಂಡತಿನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ಯಾ ನೀನು? ನೀನು ಸಾಯಿಸ್ಬಿಡ್ತೀನಿ ಇವತ್ತು. ನೀನು ಬದಲಾಗಲ್ಲ ಅಲ್ವಾ? ನಾನು ಈಗಲೇ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ. ಪ್ಲೀಸ್ ಅಪ್ಪನ್ ಮಾತ್ರ ಫೋನ್ ಮಾಡಿ ಹೇಳ್ಬೇಡಿ. ನಾನು ಅವನಿಗೆ ಹೇಳಿದ್ದೆ ಬರ್ಬೇಡ ಅಂತ, ಆದ್ರೂ ಬಂದಿದ್ದ. ಅವನು ಹೇಳಿದ್ದೆ ನಿನ್ನಲ್ಲಿ ಬರಲ್ಲ ರೀ. ಬಿಟ್ಬೇಡ ನನ್ನ. ಪ್ಲೀಸ್ ಅಪ್ಪನ್ ಮಾತ್ರ ಹೇಳ್ಬೇಡು. ಇನ್ಮೇಲೆ ನಾನು ಅವ್ನ ಮುಖ ಸಹಿತ ನೋಡಲ್ಲ. ಇನ್ ನನ್ನ ಕೈಯಲ್ಲಿ ಆಗಲ್ಲ. ನಾನು ನಿನಗೆ ಬೇಕೋ ಬೇಡವಾ ಹೇಳು? ಅವ್ನು ನನ್ನನ್ನು ಕೊಂದೇ ಬಿಡ್ತಾನೆ. ಅದ್ರ ಬದಲು ನಾನು ಸಾಯೋದೇ ಒಳ್ಳೇದು. ನೀನ್ ಯಾಕೆ ಸಾಯ್ತೀಯಾ? ಏನೋ ಅವ್ನು ಮಾಡೋಣ ಇರು. ಏನ್ ಮಾಡ್ತೀಯಾ? ಅವ್ನು ಬದುಕಿರೋ ತನಕ ಈ ಗೋಲ್ ತಪ್ಪಿದ್ದಲ್ಲ. ಈಗ ಏನ್ ಮಾಡು ಅಂತೀಯ ನನ್ನ? ಮುಗಿಸ್ಬಿಡು ಅವನ್ನ. ಅವ್ನು ಸಾಯೋದ್ರಿಂದ ನಮಗೆ ಎರಡೆರಡು ಲಾಭ. 2 ಲಾಭನ? ಏನು? ಅವ್ನು ಸತ್ರೆ ನನ್ನ ಕೈಗೆ 7 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. 7 ಲಕ್ಷ ರೂಪಾಯಿನ? ಹೀಗೆ? ಇನ್ಸೂರೆನ್ಸ್ ದುಡ್ಡು. ಅದಕ್ಕೆ ನಾನೇ ಇನ್ಶೂರೆನ್ಸ್ ಒಬ್ಬರ ಸಾವಿನ ನಂತರನೂ ಅವರನ್ನ ನಂಬಿದವರಿಗೆ ಅನುಕೂಲ ಆಗಲಿ ಅಂತ ಇರೋ ಒಂದು ವ್ಯವಸ್ಥೆ. ಇವತ್ತು ನೂರಾರು ಇನ್ಶೂರೆನ್ಸ್ ಕಂಪನಿಗಳು ನೂರಾರು ತರದ ಆಫರ್ಗಳನ್ನ ಕೊಡ್ತಿವೆ. ಬದುಕಿನ ಕೊನೆಗಾಲದಲ್ಲಿ ಅಥವಾ ಬದುಕಿನ ನಂತರನೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲಕ್ಕೆ ಬರುವಂತ ಒಂದು ವ್ಯವಸ್ಥೆ ಇದು. ಆದ್ರೆ ಜನಗಳ ಉಪಯೋಗಕ್ಕೆ ಅನುಕೂಲಕ್ಕೆ ಅಂತ ಇನ್ಶೂರೆನ್ಸ್ ಮಾಡಿದ್ರಿಂದಾನೇ ಸಾಕಷ್ಟು ಕೊಲೆಗಳು ನಡೆದಿವೆ. ಇನ್ಶೂರೆನ್ಸ್ ಮಾಡಿಸ್ಕೊಂಡವ್ರು ಸತ್ರೆ ನಾಮಿನಿ ಆದವ್ರಿಗೆ ಆ ಹಣ ಬರುತ್ತೆ. ವ್ಯಕ್ತಿಗಿಂತ ಸಂಬಂಧಕ್ಕಿಂತ ಹಣನೇ ಮುಖ್ಯ ಆಗಿರೋ ಈಗಿನ ಕಾಲದಲ್ಲಿ ಇನ್ಶೂರೆನ್ಸ್ ಮಾಡೋದೇ ಪ್ರಾಣಕ್ಕೆ ಸಂಚಕಾರ ತರುತ್ತೆ ಅಂದ್ರೆ ಎಂಥ ದುರಂತ ನೋಡಿ. ಅದೇ ರೀತಿ ರಾಮರೆಡ್ಡಿ ಜೀವನು ಅಪಾಯದ ಅಂಚಿಗೆ ಹೋಗಿ ನಿಲ್ಲುತ್ತೆ. ಕೊಲೆ ಮಾಡೋದು ರಿಸ್ಕ್ ಅಲ್ವೇನಾ? ರಾಮ್ ರೆಡ್ಡಿ ಬದುಕಿರೋವರೆಗೂ ನನಗೆ ನೆಮ್ಮದಿನೇ ಇಲ್ಲ. ಸಾಯ್ಲೇಬೇಕು ಅವನು. ಅಲ್ಲ, ಈಗಾಗಲೇ ಊರ್ ಬಿಟ್ಟು ಹೋಗಿದ್ದಾನಲ್ಲ. ಊರ್ ಬಿಟ್ಟು ಹೋಗಿರ್ಬೋದು, ಸೇಡ್ತೀರಿಲ್ಲ.
ಸಾಯ್ಲೇಬೇಕು ಅವನು. ಅವನೇನು ಮಾಡ್ದ ನಿನಗೆ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಕೆಲಸ ಆಗುತ್ತೋ ಇಲ್ವೋ? ಸರಿ ಮಾಡೋಣ, ಆದರೆ ನನಗೇನು ಫಾಯ್ದಾ? ಮೊದಲು ಕೆಲಸ ಮುಗಿಸು, ಆಮೇಲೆ ಎಷ್ಟು ಲಕ್ಷ ಬೇಕೋ ಕೇಳು. ಕಟ್ಕೊಂಡು ಗಂಡನ ಜೊತೆ ಮಾನವಾಗಿ ಬಾಳ್ಲಾರ್ದೆ ಈ ಜೀವನ ಬೇಕಿತ್ತಾ? ಈಗೇನ್ ಸಿಕ್ತು ನಿನಗೆ? ಇವನು ಇಲ್ಲ, ಅವನು ಇಲ್ಲ, ಜೈಲ್ಗೆ ಹೋಗಿ ಮುದ್ದೆ ಮುರಿಯೋ ಜೀವನ ಬೇಕಿತ್ತ ನಿನಗೆ? ಈಗತ್ತೇನಮ್ಮ ಪ್ರಯೋಜನ? ಕಾನೂನು ಕಣ್ಣೀರು ಕರಗೋಲ್ಲ, ಕರ್ಕೊಂಡೋಗಿ ಬೇಡ. ನೋಡಿ, ಒಂದು ಸಣ್ಣ ದುರಾಸೆ, ಒಂದು ಕೆಟ್ಟ ನಿರ್ಧಾರ ಯಾರ್ಯಾರ ಬದುಕನ್ನೋ ಎಲ್ಲೆಲ್ಲಿಗೋ ತಗೊಂಡು ಹೋಗಿ ನಿಲ್ಸುತ್ತೆ. ಸುಲೋಚನಾಗೆ ವೆಂಕಟರಮಣ ರೆಡ್ಡಿಯ ಸಹವಾಸ ಬೇಕಾಗಿತ್ತು. ಅದಕ್ಕೋಸ್ಕರ ಗಂಡನನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾಳೆ. ಜೊತೆಗೆ ಇನ್ಶೂರೆನ್ಸ್ ಹಣ ಸಿಗುತ್ತೆ ಅನ್ನೋ ಸ್ವಾರ್ಥ. ತಾನು ಸತ್ರು ತನ್ನ ಹೆಂಡತಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಗಂಡ ಇನ್ಶೂರೆನ್ಸ್ ಮಾಡ್ತಿದ್ರೆ, ಹೆಂಡತಿ ಅದೇ ಕಾರಣಕ್ಕೆ ಗಂಡನ ಕೊಲೆಗೆ ಮುಂದಾಗ್ತಾಳೆ. ಆದರೆ ಕೊನೆಗೆ ಆಗಿದ್ದೇನು? ಆ ಕಡೆ ಗಂಡನೂ ಇಲ್ಲ, ವೆಂಕಟರಮಣ ರೆಡ್ಡಿನೂ ಇಲ್ಲ, ದುಡ್ಡೂ ಇಲ್ಲ. ಕೊನೆಗೆ ಜೈಲೇ ಗತಿ. ತಿದ್ಕೊಂಡು ಬದುಕೋ ಅವಕಾಶ ಪದೇ ಪದೇ ಸಿಕ್ಕಿದ್ರು ಅದನ್ನ ಬಳಸ್ಕೊಳ್ಳದೆ ತನ್ನ ಬದುಕನ್ನೇ ಹಾಳು ಮಾಡಿಕೊಂಡ ಸುಲೋಚನಾ ನಿಜಕ್ಕೂ ಒಂದು ಪಾಠ ಆಗಿದ್ದಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.